ನಮಸ್ತೆ, ನೀವು ನೋಡ್ತಾ ಇದ್ದೀರ ಲಾವಾಸ್ ಕಿಚನ್. ಇವತ್ತು ಲಾವಾಸ್ ಕಿಚನಲ್ಲಿ ಚಿಕ್ಕಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಫಸ್ಟು ಪ್ಯಾನ್ಗೆ 2 ಬೌಲಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ ನಾನು. ಈ ಕಡಲೆಬೀಜನ ಚೆನ್ನಾಗಿ ಫ್ರೈ ಮಾಡಬೇಕು. ನಾನು ಮೀಡಿಯಮ್ ಉರಿಯಲ್ಲೇ ಇಟ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇದು ಫ್ರೈ ಆಗ್ತಾ ಆಗ್ತಾ ಬ್ರೌನ್ ಕಲರ್ ಆಗುತ್ತೆ. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಆದರೆ ಸಾಕು. ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಈ ಥರ ಹಂಗೆ ಫ್ರೈ ಆದಾಗ ಈ ಥರ ನಿಮಗೆ ಈ ಥರ ಬರುತ್ತೆ ನೋಡಿ, ಈ ಥರ ಬರುತ್ತೆ ಅಲ್ಲ. ನಾನು ಇದನ್ನೆಲ್ಲ ತೊಗೊಂಡು ತಿರ್ಗಾ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಈ ಪ್ಲೇಟಲ್ಲಿ ಹಾಕ್ಕೊಂಡು ನಾನು ಅದ್ರ ಮೇಲೆ ಕಡಲೆಬೀಜ ಮೇಲೆ ಇರೋ ಸಿಪ್ಪೆನ ಚೆನ್ನಾಗಿ ರಿಮೂವ್ ಮಾಡಿದ್ದೀನಿ ನೋಡಿ. ಈ ಥರ ರಿಮೂವ್ ಮಾಡಬೇಕು. ಸ್ಕಿನ್ನೆಲ್ಲ ರಿಮೂವ್ ಮಾಡಿದಾಗ ನಮ್ಗೆ ಈ ಥರ ಸಿಗುತ್ತೆ. ಇದನ್ನ ನಾನು ಗ್ರೈಂಡ್ ಮಾಡ್ತಾಯಿದ್ದೀನಿ. ಫೈನ್ ಪೇಸ್ಟ್ ಏನು ಮಾಡ್ತಿಲ್ಲ, ತರಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ತರಿ ಮಾಡಿಕೊಂಡ್ರೆ ಸಾಕು. ಇದೇ ಬಾಣಲಿಗೆ ನಾನು ಇವಾಗ 2 ಬೌಲಷ್ಟೇ ಬೆಲ್ಲ ತೊಗೊಂಡಿದ್ದೀನಿ. ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ, ಸೇಮ್ ರೇಷಿಯೋ ಕೂಡ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ, ಜಾಸ್ತಿ ಬೇಕಾಗಿರಲ್ಲ. ಯಾಕಂದರೆ ಇದು ತಿಕ್ ಕನ್ಸಿಸ್ಟೆಂಟಿನೇ ಬೇಕಾಗುತ್ತೆ. ಚಿಕ್ಕಿ ಮಾಡಬೇಕಾದಾಗೆಲ್ಲ ಸ್ವಲ್ಪ ಒಂದೆಳೆ ಪಾಕದಲ್ಲೇ ಮಾಡಬೇಕಾಗುತ್ತೆ. ಸೊ ನಾನು ಅದೇ ಥರನೇ ಒಂದೆಳೆ ಪಾಕ ಮಾಡ್ಕೊಂಡಿದ್ದೀನಿ. ನಮ್ಗೆ ಗೊತ್ತಾಗಲ್ಲ ಅಂದಾಗ ಒಂದು ಚಿಕ್ಕ ಬೌಲಲ್ಲಿ ಸ್ವಲ್ಪ ನೀರು ಎತ್ಕೊಳ್ಳಿ. ನೀರು ಎತ್ಕೊಂಡು ಇದು ಬೆಲ್ಲ ಚೆನ್ನಾಗಿ ಕುದೀತಾ ಇರಬೇಕಾದಾಗ ನೋಡಿ, ಈ ಥರ ಒಂದೆಳೆ ಪಾಕ ಬಂದಿರುತ್ತೆ. ಆವಾಗ ನಾವೇನು ಮಾಡಬೇಕು ಅಂದರೆ ಅದನ್ನ ಎತ್ಕೊಂಡು ನೀರೊಳಗಡೆ ಹಾಕಿ ಚೆಕ್ ಮಾಡ್ಬೋದು. ನಾನಿವಾಗ ಚೆಕ್ ಮಾಡ್ತಾಯಿದ್ದೀನಿ ನೋಡಿ, ಈ ಥರ ಆಗಿರುತ್ತೆ. ಈ ಥರ ಆದರೆ ಸಾಕು, ನಮಗೆ ಒಂದೆಳೆ ಪಾಕ ಬಂದಿದೆ. ಸೊ ನಾವಿವಾಗ ಚಿಕ್ಕಿ ಮಾಡೋದಕ್ಕೆ ರೆಡಿ ಆಗುತ್ತೆ ಅಂತ ಅರ್ಥ ಆಗುತ್ತೆ. ಸೊ ಇದಕ್ಕೆ ನಾನು ಇವಾಗ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಫ್ಲೇವರ್ಗೋಸ್ಕರ ಅಷ್ಟೇ. ಆಮೇಲೆ ಸ್ವಲ್ಪ ಸೋಡಾ ಹಾಕ್ತಾಯಿದ್ದೀನಿ, 1 ಪಿಂಚಷ್ಟು. ಇದು ಏನಕ್ಕೆ ಅಂದರೆ ಕ್ರ್ಯಾಕರ್ಸ್ ತುಂಬ ಆಗಬಾರ್ದು ಅಂದ್ಬಿಟ್ಟು. ಸೊ ಇವಾಗ ಏನು ಪೇಸ್ಟ್ ಮಾಡಿದ್ದೀವಿ ಆ ಪೇಸ್ಟ್ನ ಹಾಕ್ಕೊಂಡು ಮಿಕ್ಸಪ್ ಮಾಡಬೇಕು ಚೆನ್ನಾಗಿ. ಫುಲ್ ಹಿಂಗೆ ಮಿಕ್ಸಪ್ ಮಾಡಿದ್ರೆ ನಾವು ಚಿಕ್ಕಿ ಇದು ಬೇಸ್ ಏನಿದೆ ಅದು ರೆಡಿ ಆಗಿದೆ ಅಂತ ಅರ್ಥ. ಇವಾಗ ನಾನು ಲಟ್ಟಣಿಗೆಯಲ್ಲಿ ಹಾಕ್ಕೊಂಡು ಇದನ್ನು ಫುಲ್ಲು ಲಟ್ಟಿಸ್ಕೊಂಡು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಇದೆಲ್ಲ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರೂ ಇದನ್ನು ಚೆಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.